ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ ಪಾಲಿಟಿಕ್ಸ್ಗೆ ಬೆದರಿದ್ರ ಡಿಕೆಶಿ, ಸಿದ್ದು ಬಣದ ರಾಜಕೀಯಕ್ಕೆ ಡಿಕೆಶಿ ಸರೆಂಡರ್ ಆದ್ರ. ನನಗೆ ಯಾವ ಶಾಸಕರ ಬೆಂಬಲ ಕೂಡ ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿನ ಒಳಬೇಗುದಿಗೆ ಡಿಕೆಶಿ ಕಂಗಾಲಾದ್ರ. ಪದೇ ಪದೇ ಸಿದ್ದು ಬಣದ ತಂತ್ರಕ್ಕೆ ಡಿಕೆ ಸೈಲೆಂಟ್ ಆಗ್ತಾ ಇದ್ದಾರೆ. ಇವತ್ತು ಶೃಂಗೇರಿಯಲ್ಲಿ ಮಾತಾಡ್ತಾ ಹೇಳಿದರು, ನನಗೆ ಯಾವ ಶಾಸಕರ ಬೆಂಬಲ ಕೂಡ ಬೇಡ, ನಾನು ನನ್ನ ಪಾರ್ಟಿ ನನಗೆ ಗೊತ್ತಿದೆ ಅಂತ. ಇದನ್ನು ಅವರು ಬೆದರಿದ್ರು ಅಂತ ತಿಳ್ಕೊತೀರಾ ಅಥವಾ ಅವರ ಕಾನ್ಫಿಡೆನ್ಸ್ ಅಂತ ತಿಳ್ಕೊತೀರಾ? ಅದೆಲ್ಲ ವಿಶ್ಲೇಷಣೆಗಳಿದ್ದದ್ದೇ. ಇವತ್ತು ಶೃಂಗೇರಿಯಲ್ಲಿ ಮಾತಾಡಿದರು. ಯಾಕಂತಂದರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾಲಿಟಿಕ್ಸ್, ಇವರು ವಿದೇಶಕ್ಕೆ ಹೋಗಿದ್ದಾಗ, ಅದಾದ ನಂತರ ಪರಮೇಶ್ವರ್ ಅವರ ಡಿನ್ನರ್ ಪಾಲಿಟಿಕ್ಸ್ ಅದಕ್ಕೆ ತಡೆ ಬಿತ್ತು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಸೈನ್ಯ ಕಟ್ತೇನೆ ಅಂತ ಹೇಳಿದ್ದು, ಆಮೇಲೆ ರಾಜಣ್ಣ ಹೇಳಿದಂಥ ಮಾತು, ಒಂದೊಂದು ಮಾತುಗಳು ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕುವ ಪ್ರಯತ್ನನ. ಇದಕ್ಕೆ ಇವರು ಮಾತನ್ನು ಆಡಿದ್ದಾರೆ. ನಿನ್ನೆ ವಿನಯ್ ಗುರೂಜಿ ಹೇಳಿದಾಗಲೂ ಕೂಡ ನನಗೆ ಯಾರೂ ಕ್ಯಾಂಪೇನ್ ಮಾಡಬೇಡ್ರಪ್ಪ ಅಂತ ಹೇಳಿದರು, ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಮೊದಲು ಕೇಳಿಸ್ಕೊಳ್ಳಿ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ವಿಜಯೊಂದಿಗೆ. ಮೊದಲು ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಅರ್ಥ ಆಯ್ತಾ? ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು. ಹಾಗೆ ಇದರ ಬಗ್ಗೆ ಇದು ಸಾಕಷ್ಟು ಚರ್ಚೆಗಳಾಗ್ಬೋದು, ಆ ಕಡೆ ಈ ಕಡೆ, ಮತ್ತೊಂದು ಮಗದೊಂದು. ನಮ್ಮ ವಿಶ್ಲೇಷಣೆ ಖಂಡಿತವಾಗ್ಲೂ ಕೊಡ್ತೀವಿ. ಈ ಹೇಳಿಕೆ ಹಿಂದಿನ ರಹಸ್ಯ ಏನು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಕಲೀಗ್ ವಿಜಯ್ ನನ್ನೊಂದಿಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ವಿಜಯ್, ಹೆಂಗೆ ತಗೋತೀರಿ ಇದನ್ನು? ಜಯಪ್ರಕಾಶ್, ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ನಾವು ಎರಡು ರೀತಿಯಲ್ಲಿ ಅರ್ಥೈಸಬಹುದಾಗಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್. ಶಾಸಕರ ಬಲ ಅಥವಾ ಬೆಂಬಲ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂಥದ್ದು. ಎರಡು ರೀತಿಯಲ್ಲಿ ನೋಡೋದಾದ್ರೆ, ಮೊದಲ ರೀತಿಯಲ್ಲಿ ಅರ್ಥದಲ್ಲಿ ನೋಡೋದಾದ್ರೆ ಜಯಪ್ರಕಾಶ್, ಅಂದರೆ ಶಾಸಕರ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರಿಗಿಂತ ಹೆಚ್ಚಾಗಿ ಹೈಕಮಾಂಡ್ ನನ್ನ ಶ್ರೀರಕ್ಷೆ ಇದೆ ಅನ್ನೋ ಒಂದು ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ, ಶಾಸಕರಿಗೆ ರವಾನೆ ಮಾಡಿರುವ ರೀತಿಯಲ್ಲಿದೆ. ಯಾಕಂದರೆ ಹೈಕಮಾಂಡು ಅಂತಿಮವಾಗಿ ಮುಖ್ಯಮಂತ್ರಿಯನ್ನ ಆಯ್ಕೆಯನ್ನು ಮಾಡುವಂಥದ್ದು. ಈ ಹಿಂದಿನ ಹಲವು ಉದಾಹರಣೆಗಳನ್ನು ನೋಡೋದಾದರೆ ಮತ್ತು ಜೊತೆಗೆ ರಾಜ್ಯ ರಾಜಕೀಯದ ಇತಿಹಾಸ, ಕಾಂಗ್ರೆಸ್ ಇತಿಹಾಸವನ್ನು ನೋಡೋದಾದರೆ, ಹೈಕಮಾಂಡ್ ಹೇಳಿದಂಥ ಮುಖ್ಯಮಂತ್ರಿಗಳನ್ನ ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಂಥ ಇತಿಹಾಸ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಶಾಸಕರು, ಸಚಿವರು ಬಾಲ ಬೀಸ್ತಾ ಇದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದಾರೆ, ಅವರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು. ಅಂದರೆ ನೀವು ಇಲ್ಲಾಂದ್ರೂ ಕೂಡ ನನಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ CM ಆಗ್ತೀರಿ, ಹುಷಾರ್ ಅನ್ನೋ ಹೇಳಿಕೆ ರೀತಿಯಲ್ಲಿ ಕೂಡ ಸಂದೇಶ ಕೊಟ್ಟಿರುವಂಥದ್ದು. ಇನ್ನೊಂದು ಆಂಗಲ್ನಲ್ಲಿ ನೋಡೋದಾದರೆ ಜಯಪ್ರಕಾಶ್, ನಿನ್ನೆ ಸಚಿವ MB ಪಾಟೀಲ್ ಮತ್ತು ರಾಜಣ್ಣ ಅವರು ಇಬ್ಬರು ಹೇಳಿಕೆಯನ್ನು ಕೊಟ್ಟರು ಬಹಿರಂಗವಾಗಿ. 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರಂತ, ಆಗಿರಬೇಕು ಅಂತ. ಆ ಹೇಳಿಕೆ ಕೊಟ್ಟ ನಂತರ ಬೆನ್ನಲ್ಲೇ ಇಮಿಡಿಯೇಟ್ ಆಗಿ ಇವತ್ತು ಹೇಳಿಕೆ ಕೊಟ್ಟಿರೋ ನೋಡೋದಾದ್ರೆ, ಎಲ್ಲೋ ಒಂದು ಕಡೆ ಶಾಸಕರು, ಸಚಿವರು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಇಲ್ಲ, ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ CM ಅನ್ನೋ ಸಂಬಂಧಪಟ್ಟಂತೆ ಅಸಮಾಧಾನದಿಂದ ಈ ಹೇಳಿಕೆಯನ್ನು ಕೊಟ್ಟ ಅನ್ನೋಂಥದ್ದು ಕೂಡ ಒಂದು ಆಂಗಲಲ್ಲಿ ನೋಡುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಂದು ಒಪ್ಪಂದ ಏನಿದೆ, ಆ ಒಪ್ಪಂದ ಸಂಬಂಧಪಟ್ಟಂತೆ ಅವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರೂ ಕೂಡ ಒಂದು ಸ್ಪಷ್ಟತೆ ಇಲ್ಲದೆ ಇರುವಂಥದ್ದು. ಜೊತೆಗೆ ಶಾಸಕರು, ಸಚಿವರು ಎಷ್ಟೇ ಬಹಿರಂಗ ಹೇಳಿಕೆ ಕೊಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರಾ ಅನ್ನೋಂಥ ಚರ್ಚೆ ಇರುವಂಥದ್ದು. ಅದರ ಮಧ್ಯೆ ಶಾಸಕರು, ಸಚಿವರು ಏನು ತಮ್ಮ ಒಂದು ಅಥವಾ ಬೇಳೆಯನ್ನು ಬೆಳೆಸ್ಕೊಳ್ತಾ ಇದ್ರೆ ಅಥವಾ ತಮ್ಮ ಒಂದು ರಾಜಕೀಯ ಲೆಕ್ಕಾಚಾರ ಆಗ್ತಾ ಇದ್ರೆ, ಅವರಿಗೆ ಒಂದು ಸಂದೇಶವನ್ನು ಕೊಟ್ಟರೆ ಡಿ ಕೆ ಶಿವಕುಮಾರ್ ಈ ಹೇಳಿಕೆ ಮೂಲಕ ಅನ್ನುವಂಥದ್ದು ಒಂದು ಸ್ಪಷ್ಟ ಚಿತ್ರಣ ಇರುವಂಥದ್ದು. ಜಯಪ್ರಕಾಶ್, ಭಾಳ ಎಕ್ಸಾಕ್ಟಾಗಿ ನಾನೇನು ಅಂದ್ಕೊಂಡಿದ್ನೋ ಅದೇ ಥರದ ವಿಶ್ಲೇಷಣೆ ನಿಮ್ಮಿಂದ ಬಂತು. ನಾನು ಯಾವ ಪಾಯಿಂಟ್ ನೀವು ಹೇಳ್ತೀನಿ ಅಂತ ಭಾಳ ನಿರೀಕ್ಷೆ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಪ್ರಾಬ್ಲಮ್ ಇಲ್ಲ ನೋಡಿ ಎಲ್ಲೂ. ಯಾಕಂದರೆ ಅವರ ನಡುವೆ ಪ್ರಾಬ್ಲಮ್ ಇದ್ದಿದ್ದರೆ ಖಂಡಿತವಾಗ್ಲೂ ಆ ಬಾಡಿ ಲ್ಯಾಂಗ್ವೇಜ್ ಆ ಥರ ಇರ್ತಿರಲಿಲ್ಲ. ಅದಕ್ಕೆ ಮಾಗಿದ ರಾಜಕಾರಣಿಗಳು ಅಂತ ಹೇಳೋದು. ನಾನೊಂದು 2-3 ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಯಾರೋ ಇಂಗ್ಲೀಷಲ್ಲಿ ಬೈಟ್ ಕೊಡಿ ಅಂತಾರೆ ಸಿದ್ದರಾಮಯ್ಯನವರಿಗೆ, ಇಂಗ್ಲೀಷ್ ಆದರೆ ಇವನು ಅಂತ ಅಂದ್ಬಿಟ್ಟು ಆ ಪ್ರೀತಿಯಿಂದ ಆ ಕೈಯಲ್ಲಿ ಹಿಡ್ಕೊಳ್ಳೋದು, ಸರ್ ನೀವು ಮಾತಾಡ್ತೀರಿ ಸರ್ ಅಂತ ಅವ್ರು ಹೇಳೋದು. ಆಮೇಲೆ ನಾನು ಕೆಲವು ಸಚಿವರನ್ನು ಮಾತಾಡಿಸ್ತಾ ಇದ್ದೆ, ಅಂದರೆ ಕ್ಯಾಬಿನೆಟ್ನಲ್ಲಿ ಹೆಂಗಿರ್ತಾರೆ ಇವರು ಅಂತ. ವಿಶೇಷವಾಗಿ ಚಲುವರಾಯಸ್ವಾಮಿ ಹೇಳೋದನ್ನು ನೀವು ಕೇಳಬೇಕು. ಅವ್ರು ಹೆಂಗಿದ್ದಾರೆ ಅಂತಂದರೆ, ಎಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ, ಅವರು ಸಮ್ಟೈಮ್ಸ್ BJPಯನ್ನು ಫೂಲ್ ಮಾಡ್ತಾ ಇದ್ದಾರಾ
ತಮ್ಮದೇ ಶಾಸಕರನ್ನೊಮ್ಮೆ ನೀವೇನೆಲ್ಲ ಮಾಡ್ಕೊಳ್ಳಿ ಅಂತ ಮಾತಾಡ್ತಿದ್ದಾರಾ ಗೊತ್ತಿಲ್ಲ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಸಿದ್ಧಾಂತ ಬದ್ಧತೆ ಒಂದು ನಂಬರ್ ಒನ್. ಒಂದು ವೇಳೆ ನನಗೀಗಲೂ ಗಟ್ ಫೀಲಿಂಗ್ ಸಿದ್ದರಾಮಯ್ಯನವ್ರ ಜೊತೆ ಸಿದ್ದರಾಮಯ್ಯನವರೇ ನಿಮ್ಮನ್ನು ಒಂದು ಸಲ ಮಾಡಿದ್ದೀವಿ, 2 ಸಲ ಮಾಡಿದ್ದೀವಿ, ನೀವು ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳುವಾಗ ಒಂದು ವೇಳೆ ಒಪ್ಪಿದ ನಂತರ ಅದನ್ನು ಆಗಲ್ಲ ಅಂತ ಹೇಳುವ ಜಾಯಮಾನ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಒಪ್ಪಿದ್ದರೆ ಆಯ್ತಪ್ಪ ಮತ್ತೆ ಮಾಡ್ಕೊಳ್ಳಿ, ಒಂದು 3 ವರ್ಷ ಮಾಡ್ತೀನಿ, 2.5 ವರ್ಷ ಮಾಡ್ತೀನಿ, ಆಮೇಲೆ ಬಿಟ್ಕೊಡ್ತೀನಿ, ಮಾಡ್ಕೊಳ್ಳಿ ಅವನು ಅಂತ ಅದೇನಾದರೂ ಅಲ್ಲಿ ಮಾತಾಗಿದ್ದರೆ, ಇಲ್ಲ ನಾನೇ ಮುಂದುವರಿತೀನಿ ಅಂತ ಹೇಳಿಕೊಂಡು 45 ವರ್ಷಗಳ ಅವರ ಒಂದು ಏನು ಕಳಂಕವಿಲ್ಲದ ರಾಜಕೀಯ ಜೀವನಕ್ಕೆ ಕಳಂಕ ತರಲಾರರು ಅಂತ ಒಂದು. ಎರಡನೇದು ನೀವು ಹೇಳ್ದಂಗೆ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ಹೈಕಮಾಂಡ್ ಮೇಲೆ, ಇಲ್ಲ ನನಗೆ ಹೇಳಿದ್ದಾರೆ ಹಾಗೆ ಆಗತ್ತೆ, ಇವರೆಲ್ಲ ಕಯ್ಯಾಂಪಯ್ಯ ಅಂತ ಹೇಳಿ ಪ್ರಯೋಜನ ಇಲ್ಲ ಅಂತ ನಂಬರ್ ಒನ್. ಎರಡನೇದು ನೀವೆಷ್ಟೇ ಹೇಳಿ ಸತೀಶ್ ಜಾರಕಿಹೊಳಿ ಎಷ್ಟು ದೊಡ್ಡ ಸೈನ್ಯ ಮಾಡ್ಬೋದು, 40 ಜನರ ಸೈನ್ಯ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ, ಉಳಿದದ್ದು ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಹೇಳಿದ್ದನ್ನು ಕೇಳೋರಿಗೆ ಒಂದು ವರ್ಗ ಇದೆಯಲ್ಲ, ಒಂದು ವರ್ಗ ಇರುತ್ತೆ. 136ರಲ್ಲಿ ಇವರು 40 ಮಾಡಿದರೆ ಉಳಿದದ್ದೇನಾಯಿತು, 40 70 ಜಾಸ್ತಿ ಇದೆ, ಮತ್ತು 89. ಆಮೇಲೆ ಅದರ ಜೊತೆಗೆ JDSನಿಂದ 10-12 ಕರ್ಕೊಂಬಂದರೆ ಏನಲ್ಲಿ ಉಪಚುನಾವಣೆ ಮಾಡಬೇಕು ಅಂತಿಲ್ಲ, ಆ ಸಾಧ್ಯತೆ ಇದೆ. ಆಮೇಲೆ ಮುಖ್ಯಮಂತ್ರಿ ಆದರೆ ಚಂದ್ರಬಾಬು ನಾಯ್ಡುಗಿಂತಲೂ ಶ್ರೀಮಂತ ಮುಖ್ಯಮಂತ್ರಿ ಅಂತ ಆಗ್ತಾರೆ. ಹಣಬಲ, ತೋಳ್ಬಲ, ಜನಬಲ, ಬೇಕಿರೋದೊಂದು ಬೆಂಬಲ. ನನಗೆ ಈ ಥರ ಅನಿಸ್ತಾ ಇದೆ ವಿಜಯ್. ಎಸ್, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವಿಜಯ್ ಅದನ್ನೇ ಹೇಳಿದರು ಭಾಳ ಮುಖ್ಯವಾಗಿ. ಇವರು ಹೇಳಿರುವಂಥ ಮಾತು ಹೇಗಿದೆ ಅಂತಂದರೆ, ನೀವು ಶಾಸಕರು ಡಿನ್ನರ್ ಪಾರ್ಟಿ, ಬೆಳಗ್ಗೆ ಚಾ ಕೂಡುವಿಕೆ, ಇದೆಲ್ಲ ಯಾವುದು ವರ್ಕೌಟ್ ಆಗಲ್ಲ. ನನ್ನ ಕೆಲಸ ಕರ್ಮಣ್ಣಿ ವಾದಿಕಾರಸ್ತೆ ಮಾಫಲೈಚು ಕದಾಚನ. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ಫಲ ಎಲ್ಲಿಂದ ಸಿಗಬೇಕು ಅಲ್ಲಿಂದ ಸಿಗತ್ತೆ. ನೀವೇನು ಬೇಕಿದ್ರೂ ತಿಪ್ಪರ್ಲಾಗ ಹೊಡ್ಕೊಳ್ಳಿ. ಅದು ಹಂಗಿತ್ತು. ನಾನು ಮತ್ತು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಇತ್ತು. ನೋಡೋಣ ಏನಾಗುತ್ತೆ ಅಂತೇಳಿ. ಏನು ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ ಪಾಲಿಟಿಕ್ಸ್ಗೆ ಬೆದರಿದ್ರ DKಶ, ಸಿದ್ದು ಬಣದ ರಾಜಕೀಯಕ್ಕೆ DKಶ ಸರೆಂಡರ್ ಆದ್ರ. ನನಗೆ ಯಾವ ಶಾಸಕರ ಬೆಂಬಲ ಕೂಡ ಬೇಡ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿನ ಒಳಬೇಗುದಿಗೆ DKಶ ಕಂಗಾಲಾದ್ರ. ಪದೇ ಸಿದ್ದು ಬಣದ ತಂತ್ರಕ್ಕೆ DK ಸೈಲೆಂಟ್ ಆಗ್ತಾ ಇದ್ದಾರೆ. ಇವತ್ತು ಶೃಂಗೇರಿಯಲ್ಲಿ ಮಾತಾಡ್ತಾ ಹೇಳಿದರು, ನನಗೆ ಯಾವ ಶಾಸಕರ ಬೆಂಬಲ ಕೂಡ ಬೇಡ, ನಾನು ನನ್ನ ಪಾರ್ಟಿ ನನಗೆ ಗೊತ್ತಿದೆ ಅಂತ. ಇದನ್ನು ಅವರು ಬೆದರಿದ್ರು ಅಂತ ತಿಳ್ಕೊತೀರಾ ಅಥವಾ ಅವರ ಕಾನ್ಫಿಡೆನ್ಸ್ ಅಂತ ತಿಳ್ಕೊತೀರಾ, ಅದೆಲ್ಲ ವಿಶ್ಲೇಷಣೆಗಳಿದ್ದದ್ದೇ. ಇವತ್ತು ಶೃಂಗೇರಿಯಲ್ಲಿ ಮಾತಾಡಿದರು. ಯಾಕಂತಂದರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾಲಿಟಿಕ್ಸ್, ಇವರು ವಿದೇಶಕ್ಕೆ ಹೋಗಿದ್ದಾಗ, ಅದಾದ ನಂತರ ಪರಮೇಶ್ವರ್ ಅವರ ಡಿನ್ನರ್ ಪಾಲಿಟಿಕ್ಸ್ ಅದಕ್ಕೆ ತಡೆ ಬಿತ್ತು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಸೈನ್ಯ ಕಟ್ತೇನೆ ಅಂತ ಹೇಳಿದ್ದು, ಆಮೇಲೆ ರಾಜಣ್ಣ ಹೇಳಿದಂಥ ಮಾತು, ಒಂದೊಂದು ಮಾತುಗಳು DK ಶಿವಕುಮಾರ್ ಅವರನ್ನು ಕಟ್ಟಿ ಹಾಕುವ ಪ್ರಯತ್ನನ. ಇದಕ್ಕೆ ಇವರು ಮಾತನ್ನು ಆಡಿದ್ದಾರೆ. ನಿನ್ನೆ ವಿನಯ್ ಗುರೂಜಿ ಹೇಳಿದಾಗಲೂ ಕೂಡ ನನಗೆ ಯಾರೂ ಕ್ಯಾಂಪೇನ್ ಮಾಡಬೇಡ್ರಪ್ಪ ಅಂತ ಹೇಳಿದರು, ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಮೊದಲು ಕೇಳಿಸ್ಕೊಳ್ಳಿ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ವಿಜಯೊಂದಿಗೆ. ಮೊದಲು ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ಯಾವಾಗ ತೀರ್ಮಾನ ಅರ್ಥ ಆಯ್ತಾ? ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು. ಹಾಗೆ ಇದರ ಬಗ್ಗೆ ಇದು ಸಾಕಷ್ಟು ಚರ್ಚೆಗಳಾಗ್ಬೋದು, ಆ ಕಡೆ ಈ ಕಡೆ, ಮತ್ತೊಂದು ಮಗದೊಂದು. ನಮ್ಮ ವಿಶ್ಲೇಷಣೆ ಖಂಡಿತವಾಗ್ಲೂ ಕೊಡ್ತೀವಿ. ಈ ಹೇಳಿಕೆ ಹಿಂದಿನ ರಹಸ್ಯ ಏನು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಕಲೀಗ್ ವಿಜಯ್ ನನ್ನೊಂದಿಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ವಿಜಯ್, ಹೆಂಗೆ ತಗೋತೀರಿ ಇದನ್ನು? ಜಯಪ್ರಕಾಶ್, DK ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ನಾವು ಎರಡು ರೀತಿಯಲ್ಲಿ ಅರ್ಥೈಸಬಹುದಾಗಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು DK ಶಿವಕುಮಾರ್. ಶಾಸಕರ ಬಲ ಅಥವಾ ಬೆಂಬಲ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂಥದ್ದು. ಎರಡು ರೀತಿಯಲ್ಲಿ ನೋಡೋದಾದ್ರೆ, ಮೊದಲ ರೀತಿಯಲ್ಲಿ ಅರ್ಥದಲ್ಲಿ ನೋಡೋದಾದ್ರೆ ಜಯಪ್ರಕಾಶ್, ಅಂದ್ರೆ ಶಾಸಕರ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರಿಗಿಂತ ಹೆಚ್ಚಾಗಿ ಹೈಕಮಾಂಡ್ ನನ್ನ ಶ್ರೀರಕ್ಷೆ ಇದೆ ಅನ್ನೋ ಒಂದು ಸಂದೇಶವನ್ನ
ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಶಾಸಕರಿಗೆ ರವಾನೆ ಮಾಡಿರುವ ರೀತಿಯಲ್ಲಿದೆ. ಯಾಕಂದ್ರೆ ಹೈಕಮಾಂಡ್ ಅಂತಿಮವಾಗಿ ಮುಖ್ಯಮಂತ್ರಿಯನ್ನ ಆಯ್ಕೆಯನ್ನ ಮಾಡುವಂಥದ್ದು. ಈ ಹಿಂದಿನ ಹಲವು ಉದಾಹರಣೆಗಳನ್ನು ನೋಡೋದಾದ್ರೆ ಮತ್ತು ಜೊತೆಗೆ ರಾಜಕೀಯದ ಇತಿಹಾಸ, ಕಾಂಗ್ರೆಸ್ ಇತಿಹಾಸವನ್ನು ನೋಡೋದಾದ್ರೆ ಹೈಕಮಾಂಡ್ ಹೇಳಿದಂಥ ಮುಖ್ಯಮಂತ್ರಿಗಳನ್ನ ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದಂಥ ಇತಿಹಾಸ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಶಾಸಕರು ಸಚಿವರು ಬಾಲ ಬೀಸ್ತಾ ಇದ್ದಾರೆ ಅಥವಾ ಡಿ.ಕೆ. ಶಿವಕುಮಾರ್ ವಿರುದ್ಧ ಇದ್ದಾರೆ ಅವರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿರುವಂಥದ್ದು. ಅಂದರೆ ನೀವು ಇಲ್ಲಾಂದ್ರೂ ಕೂಡ ನನಗೆ ಹೈಕಮಾಂಡ್ ಇದೆ, ಹೈಕಮಾಂಡ್ CM ಆಗ್ತೀರಿ ಹುಷಾರ್ ಅನ್ನೋ ಹೇಳಿಕೆ ರೀತಿಯಲ್ಲಿ ಕೂಡ ಸಂದೇಶ ಕೊಟ್ಟಿರುವಂಥದ್ದು. ಇನ್ನೊಂದು ಆಂಗಲ್ನಲ್ಲಿ ನೋಡೋದಾದ್ರೆ ಜಯಪ್ರಕಾಶ್, ನಿನ್ನೆ ಸಚಿವ MB ಪಾಟೀಲ್ ಮತ್ತು ರಾಜಣ್ಣ ಅವರು ಇಬ್ಬರು ಹೇಳಿಕೆಯನ್ನು ಕೊಟ್ಟರು ಬಹಿರಂಗವಾಗಿ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರಂತ ಆಗಿರ್ಬೇಕು ಅಂತ. ಆ ಹೇಳಿಕೆ ಕೊಟ್ಟ ನಂತರ ಬೆನ್ನಲ್ಲೇ ಇಮಿಡಿಯೇಟ್ ಆಗಿ ಇವತ್ತು ಹೇಳಿಕೆ ಕೊಟ್ಟಿರೋ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಶಾಸಕರು ಸಚಿವರು ಡಿ.ಕೆ. ಶಿವಕುಮಾರ್ ಬೆಂಬಲಕ್ಕೆ ಇಲ್ಲ, ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ CM ಅನ್ನೋ ಸಂಬಂಧಪಟ್ಟಂತೆ ಅಸಮಾಧಾನದಿಂದ ಈ ಹೇಳಿಕೆಯನ್ನು ಕೊಟ್ಟ ಅನ್ನೋಂಥದ್ದು ಕೂಡ ಒಂದು ಆಂಗಲ್ ನೋಡುವಂಥದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಒಂದು ಒಪ್ಪಂದ ಏನಿದೆ ಆ ಒಪ್ಪಂದ ಸಂಬಂಧಪಟ್ಟಂತೆ ಅವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರೂ ಕೂಡ ಒಂದು ಸ್ಪಷ್ಟತೆ ಇಲ್ಲದೆ ಇರುವಂಥದ್ದು. ಜೊತೆಗೆ ಶಾಸಕರು ಸಚಿವರು ಎಷ್ಟೇ ಬಹಿರಂಗ ಹೇಳಿಕೆ ಕೊಟ್ಟರೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರಾ ಅನ್ನೋಂಥ ಚರ್ಚೆ ಇರುವಂಥದ್ದು. ಅದರ ಮಧ್ಯೆ ಶಾಸಕರು ಸಚಿವರು ಏನು ತಮ್ಮ ಒಂದು ಅಥವಾ ಬೇಳೆಯನ್ನು ಬೆಳೆಸ್ಕೊಳ್ತಾ ಇದ್ರೆ ಅಥವಾ ತಮ್ಮ ಒಂದು ರಾಜಕೀಯ ಲೆಕ್ಕಾಚಾರ ಆಗ್ತಾ ಇದ್ರೆ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟರೆ ಡಿ.ಕೆ. ಶಿವಕುಮಾರ್ ಈ ಹೇಳಿಕೆ ಮೂಲಕ ಅನ್ನುವಂಥದ್ದು ಒಂದು ಸ್ಪಷ್ಟ ಚಿತ್ರಣ ಇರುವಂಥದ್ದು. ಜಯಪ್ರಕಾಶ್, ಭಾಳ ಎಕ್ಸಾಕ್ಟ್ ಆಗಿ ನಾನೇನು ಅಂದ್ಕೊಂಡಿದ್ನೋ ಅದೇ ಥರದ ವಿಶ್ಲೇಷಣೆ ನಿಮ್ಮಿಂದ ಬಂತು. ನಾನು ಯಾವ ಪಾಯಿಂಟ್ ನೀವು ಹೇಳ್ತೀನಿ ಅಂತ ಭಾಳ ನಿರೀಕ್ಷೆ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಪ್ರಾಬ್ಲಮ್ ಇಲ್ಲ ನೋಡಿ ಎಲ್ಲೂ. ಯಾಕಂದರೆ ಅವರ ನಡುವೆ ಪ್ರಾಬ್ಲಮ್ ಇದ್ದಿದ್ದರೆ ಖಂಡಿತವಾಗ್ಲೂ ಆ ಬಾಡಿ ಲ್ಯಾಂಗ್ವೇಜ್ ಆ ಥರ ಇರ್ತಿರಲಿಲ್ಲ. ಅದಕ್ಕೆ ಮಾಗಿದ ರಾಜಕಾರಣಿಗಳು ಅಂತ ಹೇಳೋದು. ನಾನೊಂದು 2-3 ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಯಾರೋ ಇಂಗ್ಲೀಷಲ್ಲಿ ಬೈಟ್ ಕೊಡಿ ಅಂತಾರೆ ಸಿದ್ದರಾಮಯ್ಯನವರಿಗೆ, ಇಂಗ್ಲೀಷ್ ಆದರೆ ಇವನು ಅಂತ ಅಂದ್ಬಿಟ್ಟು ಆ ಪ್ರೀತಿಯಿಂದ ಆ ಕೈಯಲ್ಲಿ ಹಿಡ್ಕೊಳ್ಳೋದು, ಸರ್ ನೀವು ಮಾತಾಡ್ತೀರಿ ಸರ್ ಅಂತ ಅವ್ರು ಹೇಳೋದು. ಆಮೇಲೆ ನಾನು ಕೆಲವು ಸಚಿವರನ್ನು ಮಾತಾಡಿಸ್ತಾ ಇದ್ದೆ, ಅಂದರೆ ಕ್ಯಾಬಿನೆಟ್ನಲ್ಲಿ ಹೆಂಗಿರ್ತಾರೆ ಇವರು ಅಂತ. ವಿಶೇಷವಾಗಿ ಚಲುವರಾಯಸ್ವಾಮಿ ಹೇಳೋದನ್ನು ನೀವು ಕೇಳಬೇಕು. ಅವ್ರು ಹೆಂಗಿದ್ದಾರೆ ಅಂತಂದರೆ ಎಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ, ಅವರು ಸಮ್ಟೈಮ್ಸ್ BJPಯನ್ನು ಫೂಲ್ ಮಾಡ್ತಾ ಇದ್ದಾರಾ, ತಮ್ಮದೇ ಶಾಸಕರನ್ನೊಮ್ಮೆ ನೀವೇನೆಲ್ಲ ಮಾಡ್ಕೊಳ್ಳಿ ಅಂತ ಮಾತಾಡ್ತಿದ್ದಾರಾ ಗೊತ್ತಿಲ್ಲ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಸಿದ್ಧಾಂತ ಬದ್ಧತೆ ನಂಬರ್ 1. ಒಂದು ವೇಳೆ ನನಗೀಗಲೂ ಗಟ್ ಫೀಲಿಂಗ್ ಸಿದ್ದರಾಮಯ್ಯನವರೇ ನಿಮ್ಮನ್ನು ಒಂದು ಸಲ ಮಾಡಿದ್ದೀವಿ 2 ಸಲ ಮಾಡಿದ್ದೀವಿ, ನೀವು ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳುವಾಗ ಒಂದು ವೇಳೆ ಒಪ್ಪಿದ ನಂತರ ಅದನ್ನು ಆಗಲ್ಲ ಅಂತ ಹೇಳುವ ಜಾಯಮಾನ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಒಪ್ಪಿದ್ದಾರೆ, ಆಯ್ತಪ್ಪ ಮತ್ತೆ ಮಾಡ್ಕೊಳ್ಳಿ, ಒಂದು 3 ವರ್ಷ ಮಾಡ್ತೀನಿ, 2.5 ವರ್ಷ ಮಾಡ್ತೀನಿ, ಆಮೇಲೆ ಬಿಟ್ಕೊಡ್ತೀನಿ, ಮಾಡ್ಕೊಳ್ಳಿ ಅವನು ಅಂತ ಅದೇನಾದರೂ ಅಲ್ಲಿ ಮಾತಾಗಿದ್ದರೆ, ಇಲ್ಲ ನಾನೇ ಮುಂದುವರಿತೀನಿ ಅಂತ ಹೇಳಿಕೊಂಡು 45 ವರ್ಷಗಳ ಅವರ ಏನು ಕಳಂಕವಿಲ್ಲದ ರಾಜಕೀಯ ಜೀವನಕ್ಕೆ ಕಳಂಕ ತರಲಾರರು ಅಂತ ಒಂದು. ಎರಡನೇದು ನೀವು ಹೇಳ್ದಂಗೆ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ಹೈಕಮಾಂಡ್ ಮೇಲೆ ಇಲ್ಲ, ನನಗೆ ಹೇಳಿದ್ದಾರೆ ಹಾಗೆ ಆಗತ್ತೆ, ಇವರೆಲ್ಲ ಕಯ್ಯಾಂಪಯ್ಯ ಅಂತ ಹೇಳಿ ಪ್ರಯೋಜನ ಇಲ್ಲ ಅಂತ ನಂಬರ್ 1. ಎರಡನೇದು ನೀವೆಷ್ಟೇ ಹೇಳಿ ಸತೀಶ್ ಜಾರಕಿಹೊಳಿ ಎಷ್ಟು ದೊಡ್ಡ ಸೈನ್ಯ ಮಾಡ್ಬೋದು, 40 ಜನರ ಸೈನ್ಯ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ, ಉಳಿದದ್ದು ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಹೇಳಿದ್ದನ್ನು ಕೇಳೋರಿಗೆ ಒಂದು ವರ್ಗ ಇದೆಯಲ್ಲ, ಒಂದು ವರ್ಗ ಇರುತ್ತೆ. 136ರಲ್ಲಿ ಇವರು 40 ಮಾಡಿದರೆ ಉಳಿದದ್ದೇನಾಯಿತು, 40 70 ಜಾಸ್ತಿ ಇದೆ, ಮತ್ತು 89. ಆಮೇಲೆ ಅದರ ಜೊತೆಗೆ JDSನಿಂದ 10-12 ಕರ್ಕೊಂಬಂದರೆ ಏನಲ್ಲಿ ಉಪಚುನಾವಣೆ ಮಾಡಬೇಕು ಅಂತಿಲ್ಲ, ಆ ಸಾಧ್ಯತೆ ಇದೆ. ಆಮೇಲೆ ಮುಖ್ಯಮಂತ್ರಿ ಆದರೆ ಚಂದ್ರಬಾಬು ನಾಯ್ಡುಗಿಂತಲೂ ಶ್ರೀಮಂತ ಮುಖ್ಯಮಂತ್ರಿ ಅಂತ ಆಗ್ತಾರೆ. ಹಣಬಲ, ತೋಳ್ಬಲ, ಜನಬಲ ಬೇಕಿರೋದೊಂದು ಬೆಂಬಲ. ನನಗೆ ಈ ಥರ ಅನಿಸ್ತಾ ಇದೆ ವಿಜಯ್. ಎಸ್, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವಿಜಯ್ ಅದನ್ನೇ ಹೇಳಿದರು ಭಾಳ ಮುಖ್ಯವಾಗಿ. ಇವರು ಹೇಳಿರುವಂಥ ಮಾತು ಹೇಗಿದೆ ಅಂತಂದರೆ, ನೀವು ಶಾಸಕರು ಡಿನ್ನರ್ ಪಾರ್ಟಿ, ಬೆಳಗ್ಗೆ ಚಾ ಕೂಡುವಿಕೆ ಇದೆಲ್ಲ ಯಾವುದು ವರ್ಕೌಟ್ ಆಗಲ್ಲ. ನನ್ನ ಕೆಲಸ ಕರ್ಮಣ್ಣಿ ವಾದಿಕಾರಸ್ತೆ ಮಾಫಲೇಚು ಕದಾಚನ. ನಾನೇನು ಕೆಲಸ ಮಾಡಿದ್ದೀನಿ ಅದಕ್ಕೆ ಫಲ ಎಲ್ಲಿಂದ ಸಿಗಬೇಕು ಅಲ್ಲಿಂದ ಸಿಗತ್ತೆ. ನೀವೇನು ಬೇಕಿದ್ರೂ ತಿಪ್ಪರ್ಲಾಗ ಹೊಡ್ಕೊಳ್ಳಿ. ಅದು ಹಂಗಿತ್ತು. ನಾನು ಮತ್ತು ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅನ್ನೋಂಥ ರೀತಿಯಲ್ಲಿ ಇತ್ತು. ನೋಡೋಣ ಏನಾಗುತ್ತೆ ಅಂತೇಳಿ.